ಜ್ಯೋತಿಷ್ಯಶಾಸ್ತ್ರದಲ್ಲಿ ಸಂತಾನ ಪ್ರಾಪ್ತಿ ಎನ್ನುವುದು ಜೀವನದ ಪ್ರಮುಖ ಭಾಗವೆಂದು ಪರಿಗಣಿಸಲಾಗಿದೆ. ಸಂತಾನ ಭಾಗ್ಯವಿಲ್ಲದೆ ಬಳಲುತ್ತಿರುವ ದಂಪತಿಗಳಿಗೆ ಜ್ಯೋತಿಷ್ಯದಲ್ಲಿ ಹಲವು ಪರಿಹಾರಗಳನ್ನು ಸೂಚಿಸಲಾಗಿದೆ. ಜ್ಯೋತಿಷ್ಯಶಾಸ್ತ್ರವು ವ್ಯಕ್ತಿಯ ಜನ್ಮ ಕುಂಡಲಿಯನ್ನು ಆಧರಿಸಿ ಸಂತಾನಕ್ಕೆ ಅಡ್ಡಿಯಾಗುವ ಗ್ರಹ ಸ್ಥಿತಿಗಳನ್ನು ಗುರುತಿಸಿ ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ಒದಗಿಸುತ್ತದೆ. ಇದು ಕೇವಲ ಗ್ರಹಗಳ ಪ್ರಭಾವವಲ್ಲದೆ ಹಿಂದಿನ ಜನ್ಮದ ಕರ್ಮಗಳ ಪ್ರಭಾವವನ್ನು ಸಹ ಪರಿಗಣಿಸುತ್ತದೆ. ಸಂತಾನ ಭಾಗ್ಯವನ್ನು ನಿರ್ಧರಿಸುವಲ್ಲಿ ಕುಂಡಲಿಯಲ್ಲಿನ 5ನೇ ಮನೆಯ ಪಂಚಮ ಭಾವ ಮತ್ತು ಅದರ ಅಧಿಪತಿ ಗ್ರಹ ಪ್ರಮುಖ ಪಾತ್ರ ವಹಿಸುತ್ತದೆ. 5ನೇ ಮನೆ ಸಂತಾನ, ಬುದ್ಧಿಮತ್ತೆ ಮತ್ತು ಪೂರ್ವ ಪುಣ್ಯವನ್ನು ಪ್ರತಿನಿಧಿಸುತ್ತದೆ. ಈ ಮನೆಯಲ್ಲಿ ಯಾವುದೇ ದುರ್ಬಲ ಗ್ರಹಗಳ ಉಪಸ್ಥಿತಿ, ದುರ್ಬಲ ಅಧಿಪತಿ ಅಥವಾ ದುಷ್ಟ ಗ್ರಹಗಳ ದೃಷ್ಟಿಯಿದ್ದರೆ ಅದು ಸಂತಾನ ಪ್ರಾಪ್ತಿಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ಇದನ್ನು ಆಳವಾಗಿ ವಿಶ್ಲೇಷಿಸುವುದು ಅವಶ್ಯಕ. ಗುರು ಗ್ರಹವು ಬೃಹಸ್ಪತಿ ಜ್ಯೋತಿಷ್ಯದಲ್ಲಿ ಸಂತಾನದ ಪ್ರಮುಖ ಸೂಚಕ. ಗುರುವಿನ ಸ್ಥಾನ, ಅದರ ಬಲ ಮತ್ತು ಕುಂಡಲಿಯಲ್ಲಿ ಇತರ ಗ್ರಹಗಳೊಂದಿಗಿನ ಅದರ ಸಂಬಂಧ ಸಂತಾನ ಭಾಗ್ಯವನ್ನು ಪ್ರಭಾವಿಸುತ್ತದೆ. ಗುರುವು ದುರ್ಬಲವಾಗಿದ್ದರೆ, ನೀಚನಾಗಿದ್ದರೆ ಅಥವಾ ವಕ್ರಗತಿಯಲ್ಲಿದ್ದರೆ ಅದು ಸಂತಾನಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಗುರುವಿನ ಆಶೀರ್ವಾದ ಪಡೆಯಲು ವಿಶೇಷ ಪೂಜೆಗಳು ಮತ್ತು ಉಪಾಯಗಳನ್ನು ಸೂಚಿಸಲಾಗುತ್ತದೆ. ಶನಿ, ರಾಹು ಮತ್ತು ಕೇತುವಿನಂತಹ ಪಾಪಗ್ರಹಗಳು ಸಂತಾನಕ್ಕೆ ಸಂಬಂಧಿಸಿದ ಮನೆಯಲ್ಲಿ ಅಥವಾ ಗುರುವಿನ ಮೇಲೆ ಪ್ರಭಾವ ಬೀರಿದರೆ ಅದು ಸಂತಾನ ಪ್ರಾಪ್ತಿಯನ್ನು ತಡಮಾಡಬಹುದು ಅಥವಾ ಸಂಪೂರ್ಣವಾಗಿ ತಡೆಯಬಹುದು. ಈ ಗ್ರಹಗಳ ದೋಷಗಳನ್ನು ನಿವಾರಿಸಲು ಶಾಂತಿ ಪೂಜೆಗಳು, ಯಜ್ಞಗಳು ಮತ್ತು ದಾನ ಧರ್ಮಗಳನ್ನು ಮಾಡುವುದು ಜ್ಯೋತಿಷ್ಯ ಪರಿಹಾರಗಳಲ್ಲಿ ಸೇರಿವೆ. ಸಂತಾನ ಪ್ರಾಪ್ತಿಗಾಗಿ ಜ್ಯೋತಿಷ್ಯದಲ್ಲಿ ಸೂಚಿಸಲಾದ ಪ್ರಮುಖ ಪರಿಹಾರಗಳಲ್ಲಿ ಒಂದು ದೇವತಾ ಪ್ರಾರ್ಥನೆ. ಗಣಪತಿ, ಶ್ರೀ ಕೃಷ್ಣ, ವಿಶೇಷವಾಗಿ ಬಾಲಕೃಷ್ಣ ರೂಪ, ಸಂತಾನ ಗೋಪಾಲ ಕೃಷ್ಣ, ದುರ್ಗಾದೇವಿ ಮತ್ತು ಶಿವನ ಆರಾಧನೆ ಮಾಡುವುದು ಪರಿಣಾಮಕಾರಿ ಎಂದು ನಂಬಲಾಗಿದೆ. ಸಂತಾನ ಗೋಪಾಲ ಮಂತ್ರ ಜಪಿಸುವುದು ಮತ್ತು ಸ್ತೋತ್ರಗಳನ್ನು ಪಠಿಸುವುದು, ನಿಯಮಿತವಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಶ್ರೇಯಸ್ಕರ. ಗ್ರಹಗಳ ಅಶುಭ ಪರಿಣಾಮಗಳನ್ನು ಕಡಿಮೆ ಮಾಡಲು ರತ್ನ ಧಾರಣೆ ಒಂದು ಪ್ರಮುಖ ಪರಿಹಾರ. ಉದಾಹರಣೆಗೆ, ಗುರು ಬಲಪಡಿಸಲು ಪುಷ್ಯರಾಗ, ಹಳದಿ ನೀಲಮಣಿ ಧರಿಸಲು ಸೂಚಿಸಬಹುದು. ಆದರೆ ಯಾವುದೇ ರತ್ನವನ್ನು ಧರಿಸುವ ಮೊದಲು ನುರಿತ ಜ್ಯೋತಿಷಿಗಳ ಸಲಹೆ ಪಡೆಯುವುದು ಕಡ್ಡಾಯ. ಪ್ರತಿಯೊಬ್ಬರ ಜನ್ಮ ಕುಂಡಲಿಗೆ ಅನುಗುಣವಾಗಿ ಸೂಕ್ತ ರತ್ನ ಭಿನ್ನವಾಗಿರುತ್ತದೆ. ದಾನ ಧರ್ಮಗಳು ಸಹ ಜ್ಯೋತಿಷ್ಯ ಪರಿಹಾರಗಳಲ್ಲಿ ಸೇರಿವೆ. ಬ್ರಾಹ್ಮಣರಿಗೆ, ನಿರ್ಗತಿಕರಿಗೆ ಅಥವಾ ಮಕ್ಕಳಿಗೆ ದಾನ ಮಾಡುವುದು ಪುಣ್ಯಕಾರ್ಯವೆಂದು ನಂಬಲಾಗಿದೆ. ಅನ್ನದಾನ, ವಸ್ತ್ರದಾನ, ವಿದ್ಯಾದಾನ ಇಂತಹ ಕಾರ್ಯಗಳು ಹಿಂದಿನ ಕರ್ಮಗಳ ಪ್ರಭಾವವನ್ನು ಕಡಿಮೆಗೊಳಿಸಿ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ ಎಂದು ನಂಬಲಾಗಿದೆ. ಇದು ಕೇವಲ ಭೌತಿಕ ದಾನವಲ್ಲದೆ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ಪಿತೃ ದೋಷ, ಪೂರ್ವಜರ ಶಾಪ ಸಹ ಸಂತಾನಕ್ಕೆ ಅಡ್ಡಿಯಾಗಬಹುದು. ಪೂರ್ವಜರಿಗೆ ಮಾಡಿದ ಅಪಮಾನ ಅಥವಾ ಶ್ರಾದ್ದ ಕರ್ಮಗಳನ್ನು ಸರಿಯಾಗಿ ನೆರವೇರಿಸದಿರುವುದು ಈ ದೋಷಕ್ಕೆ ಕಾರಣವಾಗಬಹುದು. ಪಿತೃ ದೋಷ ನಿವಾರಣೆಗಾಗಿ ತರ್ಪಣ, ಪಿಂಡದಾನ, ಶ್ರಾದ್ದ ಕರ್ಮಗಳನ್ನು ಸರಿಯಾಗಿ ನೆರವೇರಿಸುವುದು ಮತ್ತು ಪಿತೃ ತರ್ಪಣ ಮಂತ್ರಗಳನ್ನು ಜಪಿಸುವುದು ಉತ್ತಮ ಪರಿಹಾರ. ಕುಂಡಲಿ ವಿಶ್ಲೇಷಣೆಯಲ್ಲಿ ನವಮಾಂಶ ಕುಂಡಲಿ, ಡಿ ವ್ಯವಕಲನ 9 ಚಾರ್ಟ್ ಸಹ ಸಂತಾನದ ಬಗ್ಗೆ ಪ್ರಮುಖ ಮಾಹಿತಿಯನ್ನು ನೀಡುತ್ತದೆ. ಇದು ಪಂಚಣ ಭಾವಕ್ಕಿಂತಲೂ ಆಳವಾದ ವಿಶ್ಲೇಷಣೆಯನ್ನು ಒದಗಿಸುತ್ತದೆ. ಲಗ್ನ ಕುಂಡಲಿ, ಚಂದ್ರ ಕುಂಡಲಿ ಮತ್ತು ನವಮಾಂಶ ಕುಂಡಲಿಗಳನ್ನು ಒಟ್ಟಾಗಿ ಅಧ್ಯಯನ ಮಾಡುವುದರಿಂದ ಸಂತಾನಕ್ಕೆ ಸಂಬಂಧಿಸಿದ ನಿಖರವಾದ ಕಾರಣಗಳು ಮತ್ತು ಪರಿಹಾರಗಳನ್ನು ಗುರುತಿಸಬಹುದು. ಜ್ಯೋತಿಷ್ಯ ಪರಿಹಾರಗಳು ಕೇವಲ ಧಾರ್ಮಿಕ ಆಚರಣೆಗಳಿಗೆ ಸೀಮಿತವಾಗಿಲ್ಲ. ಇವು ಮಾನಸಿಕ ಸ್ಥೈರ್ಯ ಮತ್ತು ನಂಬಿಕೆಯನ್ನು ಹೆಚ್ಚಿಸುತ್ತವೆ. ಧನಾತ್ಮಕ ಮನಸ್ಸು ಮತ್ತು ಸಕಾರಾತ್ಮಕ ಚಿಂತನೆಯು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಪೂರಕವಾಗಿದೆ. ಇದು ಸಂತಾನ ಪ್ರಾಪ್ತಿಗೆ ಸಹಾಯಕವಾಗಬಹುದು. ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸವು ಜ್ಯೋತಿಷ್ಯ ಪರಿಹಾರಗಳ ಆಧಾರವಾಗಿದೆ. ಸಂತಾನ ಪ್ರಾಪ್ತಿಗೆ ಜ್ಯೋತಿಷ್ಯ ಪರಿಹಾರಗಳ ಜೊತೆಗೆ ವೈದ್ಯಕೀಯ ಚಿಕಿತ್ಸೆಯನ್ನು ಮುಂದುವರಿಸುವುದು ಅತ್ಯಗತ್ಯ. ಜ್ಯೋತಿಷ್ಯವು ದೈವಿಕ ಅಂಶಗಳನ್ನು ಪರಿಹರಿಸಿದರೆ, ವೈದ್ಯಕೀಯ ವಿಜ್ಞಾನವು ದೈಹಿಕ ಅಂಶಗಳನ್ನು ನಿಭಾಯಿಸುತ್ತದೆ. ಈ ಎರಡರ ಸಂಯೋಜನೆ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತದೆ.
ಜ್ಯೋತಿಷ್ಯವು ವೈದ್ಯಕೀಯ ಚಿಕಿತ್ಸೆಗೆ ಪರ್ಯಾಯವಲ್ಲ, ಬದಲಿಗೆ ಪೂರಕವಾಗಿದೆ. ಕೆಲವು ನಿರ್ದಿಷ್ಟ ವ್ರತಗಳನ್ನು ಆಚರಿಸುವುದು ಸಹ ಸಂತಾನ ಪ್ರಾಪ್ತಿಗೆ ಸಹಕಾರಿ ಎಂದು ನಂಬಲಾಗಿದೆ. ಉದಾಹರಣೆಗೆ, ಸೋಮವಾರದ ವ್ರತ ಶಿವನಿಗೆ, ಏಕಾದಶಿ ವ್ರತ ಅಥವಾ ಸಂಕಷ್ಟಹರ ಚತುರ್ಥಿ ಗಣಪತಿಗೆ ವ್ರತಗಳನ್ನು ಆಚರಿಸುವುದು ಶುಭವೆಂದು ಪರಿಗಣಿಸಲಾಗಿದೆ. ಈ ವ್ರತಗಳು ಮನಸ್ಸು ಮತ್ತು ದೇಹವನ್ನು ಶುದ್ಧೀಕರಿಸುತ್ತವೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ವಾಸ್ತು ದೋಷಗಳು ಸಹ ಕೆಲವೊಮ್ಮೆ ಸಂತಾನಕ್ಕೆ ಅಡ್ಡಿಯಾಗಬಹುದು. ಮನೆಯಲ್ಲಿ ವಾಸ್ತು ದೋಷಗಳಿದ್ದರೆ ಅವುಗಳನ್ನು ಸರಿಪಡಿಸುವುದು ಅಗತ್ಯ. ಮನೆಯ ಬ್ರಹ್ಮಸ್ಥಾನ, ಮಕ್ಕಳ ಮಲಗುವ ಕೋಣೆ ಅಥವಾ ಗರ್ಭಿಣಿಯರು ವಾಸಿಸುವ ಸ್ಥಳಗಳಲ್ಲಿನ ವಾಸ್ತು ದೋಷಗಳನ್ನು ನಿವಾರಿಸುವುದರಿಂದ ಸಕಾರಾತ್ಮಕ ಶಕ್ತಿ ಪ್ರವಾಹವನ್ನು ಹೆಚ್ಚಿಸಬಹುದು. ಇದು ಪರಿಸರವನ್ನು ಶುದ್ಧೀಕರಿಸಿ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸುತ್ತದೆ. ಜ್ಯೋತಿಷ್ಯ ಪರಿಹಾರಗಳನ್ನು ಶ್ರದ್ಧೆ ಮತ್ತು ನಂಬಿಕೆಯಿಂದ ಆಚರಿಸುವುದು ಮುಖ್ಯ. ಯಾವುದೇ ಪರಿಹಾರವನ್ನು ಕೇವಲ ಯಾಂತ್ರಿಕವಾಗಿ ಮಾಡುವುದರಿಂದ ಫಲ ಸಿಗುವುದಿಲ್ಲ. ಪರಿಹಾರಗಳನ್ನು ಮಾಡುವಾಗ ಸಂಪೂರ್ಣ ನಂಬಿಕೆ ಮತ್ತು ಸಕಾರಾತ್ಮಕ ಚಿಂತನೆಯೊಂದಿಗೆ ಮಾಡಬೇಕು. ಈ ಶ್ರದ್ಧೆ ಮತ್ತು ಭಕ್ತಿ ದೈವಿಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಉದ್ದೇಶಿತ ಫಲಿತಾಂಶಗಳನ್ನು ತರಲು ಸಹಾಯ ಮಾಡುತ್ತದೆ.